ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET 2024 ಪೇಪರ್ 2 ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಒಂದು ತ್ರಿಭುಜದ 3 ಬಾಹುಗಳ ಅನುಪಾತವು 1/3:1/4:1/6 ಆದರೆ ಸುತ್ತಳತೆ 171 ಸೆಂಟಿಮೀಟರ್ ಆಗಿದೆ. ಈ ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇ ಆಪ್ಷನ್ 96 ಸೆಂಟಿಮೀಟರ್, ಎರಡನೇದು 88 ಸೆಂಟಿಮೀಟರ್, 3 76 ಸೆಂಟಿಮೀಟರ್, 4 104 ಸೆಂಟಿಮೀಟರ್ ಅಂತ ಇದೆ. ಇವಾಗ ಇದನ್ನು ಭಿನ್ನರಾಶಿಯಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಟ್ಟಿರುವಂಥ ಅನುಪಾತವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಎಕ್ಸಾಕ್ಟಾಗಿ ಅನುಪಾತದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಛೇದದಲ್ಲಿರುವಂಥ ಎಲ್ಲ ಅಂಕಿಗಳ LCM ಅನ್ನು ತೆಗಿಬೇಕು. 3, 4 ಮತ್ತು 6ರ LCM ಎಷ್ಟಾಗುತ್ತೆ ಅಂದರೆ 12 ಆಗುತ್ತೆ. 12 ತಂದಾಗ 1/3 × 12 ಅನುಪಾತ 1/4 × 12 ಅನುಪಾತ 1/3 × 12 ಅಂದರೆ ಇದು ಏನು ಸಿಗುತ್ತೆ ಅಂದರೆ ನಮಗೆ ಈ ಒಂದು ತ್ರಿಭುಜದ ಎಲ್ಲ ಬಾಹುಗಳ ಅಕ್ಯುರೇಟ್ ಅನುಪಾತ ಸಿಗುತ್ತೆ. ಇವಾಗ 3 1 3 4 4 4 1 4 3 12 3 3 1 3 6 1 6 2 2 4 ಅನುಪಾತ 3 ಅನುಪಾತ 2 ಅಂತ ನಮಗೆ ಬಾಹುಗಳ ಅಳತೆ ಸಿಗುತ್ತೆ. ಈಗ ನಮಗೆ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದವನ್ನು ಕೇಳ್ತಿದ್ದಾರೆ. ಸೊ ಈ ಒಂದು 3 ತ್ರಿಭುಜದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಸಂಖ್ಯೆ ಯಾವುದು? 4. ಹಾಗಾಗಿ ಇದರ ಒಂದು ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? 171 ಇದೆ. ಅತ್ಯಂತ ದೊಡ್ಡ ಬಾಹುವಿನಿಂದ ಈ ಒಂದು ಸುತ್ತಳತೆಯನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಭಾಗಿಸಬೇಕು. ಆವಾಗ ಎಷ್ಟು ಬರುತ್ತೆ? ಈಗ ಒಂದು ಸುತ್ತಳತೆ ಏನಿದೆ ಅಂದರೆ 171 ಅಂತ ಇದೆ. ಸೊ ಈ 3 ಬಾಹುಗಳನ್ನು ಕೂಡಿದಾಗ ನಮಗೆ ಬರುವಂಥ ಆನ್ಸರ್ ಎಷ್ಟಪ್ಪ ಅಂದರೆ 9. ಸೊ 171 ಡಿವೈಡ್ 9 ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಪ್ಪ ಅಂದರೆ 19. ಸೊ 9 1 9 21. ಸೊ 9 81 ಆಗುತ್ತೆ. ಈಗ ಈ ಒಂದು ಅನುಪಾತದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಬಾಹು ಯಾವುದಪ್ಪ ಅಂದರೆ 4. ಈಗ 19ಕ್ಕೆ ನಾವು 4ರಿಂದ ಗುಣಿಸಿದಾಗ ಬರುವಂಥದ್ದು 76 ಸೆಂಟಿಮೀಟರ್. ಹಾಗಾದರೆ ಈ ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಎಷ್ಟಾಗಿರುತ್ತೆ ಅಂದರೆ 76 ಸೆಂಟಿಮೀಟರ್. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಒಂದು ಕುಟುಂಬದಲ್ಲಿ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷ. ಇವರಲ್ಲಿ 4 ಮಕ್ಕಳ ವಯಸ್ಸು ಕ್ರಮವಾಗಿ 8, 13, 15, 18 ವರ್ಷಗಳಾದರೆ 5ನೇ ಮಗುವಿನ ವಯಸ್ಸು ಎಷ್ಟು ಅಂತ ಇದೆ. ಆಪ್ಷನ್ 16 ವರ್ಷ, ಆಪ್ಷನ್ 2 10 ವರ್ಷ, ಆಪ್ಷನ್ 3 17 ವರ್ಷ, ಆಪ್ಷನ್ 4 12 ವರ್ಷ ಅಂತ ಇದೆ. ಸೊ ಮೊದಲನೇದಾಗಿ ಸರಾಸರಿ ವಯಸ್ಸನ್ನು ನಮಗೆ ಕಂಡುಹಿಡ್ಕೊಂಡು, ಅಂದರೆ 5 ಮಕ್ಕಳ ಸರಾಸರಿ 14, 4 ಮಕ್ಕಳ ವಯಸ್ಸನ್ನು ಕೊಟ್ಟಿದ್ದಾರೆ 8, 13, 15, 18. 5ನೇ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಾಸರಿ ವಯಸ್ಸು ಎಷ್ಟಿದೆ? 14 ಇದೆ. ಇದು ಟೋಟಲಾಗಿ ಎಷ್ಟು ಮಕ್ಕಳದು? 5 ಮಕ್ಕಳದು ಅಂದಾಗ ಟೋಟಲ್ ಎಷ್ಟಪ್ಪ ಅಂದರೆ 70 ವರ್ಷ ಆಯಿತು. ಅಂದರೆ 4 ಮಕ್ಕಳ ವಯಸ್ಸಿನ ಮೊತ್ತ, 4 ಮಕ್ಕಳ ವಯಸ್ಸಿನ ಮೊತ್ತವನ್ನು ನಾವು ನೋಡೋದಾದರೆ ಎಷ್ಟಪ್ಪ ಅಂದರೆ 8 + 13. 8 + 13 ಅಂದರೆ ಇದು ಎಷ್ಟಾಗುತ್ತೆ? 21. 21 + 15, 15 + 18 ಎಲ್ಲವನ್ನು ಕೂಡಿದಾಗ 54 ವರ್ಷ ಆಗುತ್ತೆ. ಸೊ ಈಗ 70 ವರ್ಷ ಅಂದರೆ 5 ಮಕ್ಕಳು ಏನಿದ್ದಾರೆ ಅವರ ವಯಸ್ಸಿನ ಸರಾಸರಿ 14 ಇದೆ. 14 × 5 ಮಾಡಿದಾಗ 70 ವರ್ಷ ಬರುತ್ತೆ. ಈಗ ಉಳಿದ 4 ಮಕ್ಕಳ ವಯಸ್ಸಿನ ಮೊತ್ತವನ್ನು ಕೂಡಿಸೋಣ. ಎಷ್ಟಾಗುತ್ತೆ ಅಂದರೆ 54 ಆಗುತ್ತೆ. ಈಗ 74ರಲ್ಲಿ 54ನ್ನು ಮೈನಸ್ ಮಾಡಿ ಎಷ್ಟಾಗುತ್ತೆ? 16 ವರ್ಷ.
ಅಂದರೆ 4 ಮಕ್ಕಳ ವಯಸ್ಸಿನ ಮೊತ್ತ ಒಟ್ಟು ಮಕ್ಕಳ ವಯಸ್ಸಿನ ಮೊತ್ತದಲ್ಲಿ ಮೈನಸ್ ಮಾಡಿದಾಗ 16 ವರ್ಷ ಬರುತ್ತೆ. ಹಾಗಾದರೆ ನಮಗೆ ಆಪ್ಷನಲ್ಲಿ 16 ಇದೆ. ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗತ್ತೆ. ಮೂರನೇ ಪ್ರಶ್ನೆ, ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತೆ. ಅದೇ ವಾಹನ ಏನು ಮಾಡುತ್ತೆ ಅಂದರೆ 3.2 ಭಾಗ ಲೀಟರ್ಗೆ ಪೆಟ್ರೋಲ್ಗೆ ಎಷ್ಟು ದೂರ ಚಲಿಸುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು ದ್ವಿಚಕ್ರ ವಾಹನ 1 ಲೀಟರ್ಗೆ 45 ಕಿಲೋಮೀಟರ್ ಆದರೆ ಈಗ 3.92 ಭಾಗ ಎಷ್ಟು ಲೀಟರ್ಗೆ ಎಷ್ಟು ದೂರ ಚಲಿಸುತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ 1 ಲೀಟರ್ಗೆ 45 ಕಿಲೋಮೀಟರ್ ಆದರೆ 3.2/9 ಎಷ್ಟು ಲೀಟರ್ಗೆ ಎಷ್ಟು ದೂರ ಚಲಿಸುತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದನ್ನು ಮಿಶ್ರ ಭಿನ್ನರಾಶಿ ಇರುವುದನ್ನು ನಾವು ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಣ. 3 9 27, 27 + 2 29/9 ಆಗುತ್ತೆ. ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ 29 × 45. ಸೊ 9 1 9 5 45, 29 × 5 ಎಷ್ಟಾಗುತ್ತೆ? 145 ಕಿಲೋಮೀಟರ್ ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. 1 ಲೀಟ್ರಿಗೆ 45 ಕಿಲೋಮೀಟರ್ ಆದರೆ ಕೊಟ್ಟಿರುವಂಥ ಎಷ್ಟು ಲೀಟರ್ಗೆ ಎಷ್ಟು ದೂರ ಅನ್ನುವಂಥದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆನ್ಸರ್ ಇಲ್ಲಿ ಸಾಲ್ವ್ ಆಗಿ ಬಿಡುತ್ತೆ. ನಾಲ್ಕನೇ ಪ್ರಶ್ನೆ, x = 2 + √3 ಆದರೆ x² + 1/x² ಬೆಲೆ ಎಷ್ಟು ಅಂತ ಪ್ರಶ್ನೆ ಇದೆ. ಇವಾಗ x = 2 + √3 ಅಂತ ಆಗುತ್ತೆ. ಸೊ 1/x ಅಂತ ತೆಗೆದುಕೊಂಡ್ರೆ ಇದು ಸೈನ್ ಚೇಂಜ್ ಆಗುತ್ತೆ, 2 - √3 ಅಂತ ಆಗುತ್ತೆ. ಸೊ ಇವಾಗ ನಮಗೆ ಏನು ಕೇಳಿದ್ದಾರೆ? x² + 1/x² ಅಂತ ಕೇಳಿದ್ದಾರೆ. ಮೊದಲಿಗೆ ಅದಕ್ಕಿಂತ ಮುಂಚೆ ನಾವು x + 1/x ಅನ್ನು ತೆಗೆದುಕೊಳ್ಳೋಣ. x ಅಂದರೆ ಏನಿದೆ? 2 + √3 ಇದೆ. 1/x ಅಂದರೆ 2 - √3 ಅಂತ ಇದೆ. ಸೊ ಪ್ಲಸ್ √3 - √3 ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ x + 1/x ಅಂದಾಗ ಅದು 4 ಬರುತ್ತೆ. ಸೊ ಇವಾಗ ನಮಗೆ ಆನ್ಸರ್ ಏನು ಕೇಳಿದ್ದಾರೆ? x² + 1/x² ಈ ಒಂದು ವ್ಯಾಲ್ಯೂವನ್ನು ಕೇಳಿದ್ದಾರೆ. ಒಂದು ವೇಳೆ 1 + 1/x ಅಂದಾಗ ಅದು n ಆಗಿದ್ದರೆ x² + 1/x² ಬೆಲೆ ಏನಾಗಿರುತ್ತೆ ಅಂದರೆ n² - 2. ಈ ಒಂದು ಸೂತ್ರವನ್ನು ನಾವು ಈ ಒಂದು ಟರ್ಮ್ಗೆ ಕೂಡ ಅಪ್ಲೈ ಮಾಡೋಣ. x² + 1/x² = n² - 2 ಅಂತ ಇದೆ. n ಅಂದರೆ ಎಷ್ಟಿದೆ? 4 ಇದೆ. 4² ವರ್ಗ -2 4 16. 16 - 2 ಅಂದಾಗ ಎಷ್ಟು ಬರುತ್ತೆ? 14 ಬರುತ್ತೆ. ಸೊ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, 1550, 1806, 2958 ಈ ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲೂ ಶೇಷ 14 ಉಳಿಯುವಂತೆ ಭಾಗಿಸುವ ಮಹತ್ತಮ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಮಹತ್ತಮ ಅಂದರೆ ಈ 3 ಸಂಖ್ಯೆಗಳ ಶೇಷವನ್ನು ಬಿಟ್ಟು ಈ 3 ಸಂಖ್ಯೆಗಳ ಮಸವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಕನಿಷ್ಠ ತಂದಾಗ ಲಸವನ್ನು ಕಂಡುಹಿಡಿಬೇಕು. ಗರಿಷ್ಠ ಅಥವಾ ಮಹತ್ತಮ ತಂದಾಗ ಮಸವನ್ನು ಕಂಡುಹಿಡಿಬೇಕು. ಸೊ ಇವಾಗ ಪ್ರತಿಯೊಂದು ಸಂಖ್ಯೆಯಲ್ಲಿ 14 ನಾವು ಮೈನಸ್ ಮಾಡಬೇಕು. ಶೇಷ 14 ಉಳಿಯುತ್ತೆ ಅಂತ ಹೇಳಿದ್ದಾರೆ. ಶೇಷ 14 ಉಳಿದಾಗ ಪ್ರತಿಯೊಂದು ಸಂಖ್ಯೆಯಲ್ಲಿ 14 ಮೈನಸ್ ಮಾಡ್ತಾ ಬರಬೇಕು. ಕೊನೆಯದಾಗಿ 3 ಸಂಖ್ಯೆಗಳು ಬರ್ತವೆ. ಈ 3 ಸಂಖ್ಯೆಗಳ ಮೋಸ ಏನಾಗಿರುತ್ತೆ ಅಂದರೆ 128 ಆಗಿರುತ್ತೆ. ನೀವು ನೇರವಾಗಿ 2 ಡಿಜಿಟ್ ನಂಬರಿಂದ ಇದನ್ನು ಮಲ್ಟಿಪಲ್ ಮಾಡಿ ಮೋಸವನ್ನು ಕೂಡ ಕಂಡುಹಿಡಿಬೋದು. ಅಥವಾ ಈ ರೀತಿಯಾಗಿ ಲಾಂಗ್ ಟರ್ಮ್ ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ಇದನ್ನು ಭಾಗಿಸ್ತಾ ಹೋಗಿ ನೀವು ಮೋಸವನ್ನು ಕಂಡುಹಿಡಿಬೋದು. ಸೊ ಇವಾಗ ಈ 3 ಸಂಖ್ಯೆಗಳ ಮೋಸವನ್ನು ನಾವು ಈ ರೀತಿಯಾಗಿ ಅಪವರ್ತನವನ್ನು ತೆಗೆದಿದ್ದೀವಿ ಅಪವರ್ತನ ವಿಧಾನದಿಂದ. ಸೊ ಮೊದಲನೇದಾಗಿ 1536 ಇದರ ಒಂದು ಅಪವರ್ತನಗಳನ್ನು ನೋಡಿದಾಗ 2⁹ × 3 ಅಂತ ಇದೆ. ಎರಡನೇ ಸಂಖ್ಯೆದು 1792 1 2 3 4 5 6 7 8 2⁸ × 7 ಅಂತ ಇದೆ. ನೆಕ್ಸ್ಟ್
2944 ಈ ಸಂಖ್ಯೆದು 1 2 3 4 5 6 7 2944ದು 2⁷ ಇಂಟು 23. ಸೊ ಈ ಮೂರು ಸಂಖ್ಯೆಗಳ ಮೊಸ ಏನು? ಈ ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂಥ ಅಪವರ್ತನ ಯಾವುದು? ಸೊ 2⁹ ತಗೋಬೇಕಪ್ಪ ಅಂದರೆ ಇದರಲ್ಲಿ ಇನ್ನೂ 2 ಮಲ್ಟಿಪಲ್ ಆಗಬೇಕು. 2⁸ ತಗೋಬೇಕಂದ್ರೆ ಎಲ್ಲದರಲ್ಲೂ ಸಾಮಾನ್ಯವಿಲ್ಲ. ಹಾಗಾಗಿ ಮೂರತ್ರಲ್ಲೂ ಸಾಮಾನ್ಯವಾಗಿರುವಂಥದ್ದು 2⁷. 2⁷ ತಂದಾಗ ಅದು 128 ಆಗುತ್ತೆ. ಹಾಗಾದರೆ ಈ ಮೂರು ಸಂಖ್ಯೆಗಳನ್ನು 1550, 1806, 2958 ಈ ಸಂಖ್ಯೆಗಳಲ್ಲಿ 14 ಶೇಷ ಉಳಿದಾಗ ಈ ಮೂರು ಸಂಖ್ಯೆಗಳನ್ನು ಭಾಗಿಸುವ ಅತ್ಯಂತ ಮಹತ್ತಮ ಸಂಖ್ಯೆ ಯಾವುದಪ್ಪ ಅಂದರೆ 128. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.